ನಮಗೆ ಸ್ವಾಗತ ಅಂತ ಹೇಳ್ತಾ ಇಂದು 9ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಜೊತೆಗೆ ಇರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಅದರ ಜೊತೆಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ಸಹಿತ ಕೂಡ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಆಲ್ರೆಡಿ 9th ಅಲ್ಲಿ ನಾವು ಕನ್ನಡ ಹಿಂದಿಯನ್ನು ಹಾಕಿದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಡ್ತೀನಿ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಸೊ ಮೊದಲಿಗೆ ನೋಡೋಣ ಸಾಮರ್ಥ್ಯಗಳ ಪಟ್ಟಿ. ಇದೇ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಪ್ರಶ್ನೆ ಹಾಕಿದ್ದಾರೆ ಅನ್ನೋದನ್ನ ಪ್ರಶ್ನೆಗಳ ಸಂಖ್ಯೆಯನ್ನು ಸಹಿತ ಅಲ್ಲಿ ನಮೂದು ಮಾಡಿದರೆ ಅದನ್ನ ಸಹಿತ ನೋಡ್ಕೊಳ್ಬಹುದು. ಎಸ್. ಸೊ ಮೊದಲನೇ ಸಾಮರ್ಥ್ಯ ಬಂದ್ಬಿಟ್ಟು ಮೂಲ ವಸ್ತು, ಸಂಯುಕ್ತ ವಸ್ತು, ಶುದ್ಧ ಮತ್ತು ಅಶುದ್ಧ ವಸ್ತುಗಳನ್ನ ಗುರುತಿಸಿ ವರ್ಗೀಕರಿಸ್ತಾರೆ. 2 ಲೋಹ ಮತ್ತು ಅಲೋಹಗಳನ್ನು ಗುರುತಿಸಿ ಅವುಗಳ ವ್ಯತ್ಯಾಸವನ್ನ ಪಟ್ಟಿ ಮಾಡ್ತಾರೆ. 3ನೇ ಒಂದು ಸಾಮರ್ಥ್ಯ ಪರಮಾಣು ಮತ್ತು ಅಣುಗಳ ರಚನೆಯನ್ನ ಅರ್ಥೈಸಿಕೊಳ್ಳುತ್ತಾರೆ. 4 ಬೆಳೆಯ ಉತ್ಪಾದನೆಯ ವಿವಿಧ ಪದ್ಧತಿಗಳನ್ನು ತಿಳಿದುಕೊಳ್ತಾರೆ. 5 ಜೀವಕೋಶದ ರಚನೆ ಮತ್ತೆ ಕಾರ್ಯಗಳನ್ನು ತಿಳಿತಾರೆ. 6 ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶಗಳ ವ್ಯತ್ಯಾಸಗಳನ್ನು ಅರ್ಥೈಸಿಕೊಳ್ತಾರೆ. 7 ಬಲ, ಒತ್ತಡದ ಅರ್ಥೈಸುವಿಕೆ, ಬಲ ಮತ್ತು ಒತ್ತಡದ ಪರಿಣಾಮಗಳನ್ನು ವಿವರಿಸ್ತಾರೆ. 8 ಕೆಲಸದ ಅರ್ಥ ಹಾಗೂ ವಿವರಣೆ, ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸ್ತಾರೆ. 9 ಶಬ್ದ ಉಂಟಾಗುವಿಕೆ, ಶಬ್ದದ ಗುಣಲಕ್ಷಣಗಳನ್ನು ತಿಳಿತಾರೆ ಅಂತಕ್ಕಂಥದ್ದು. ಒಟ್ಟು 9 ಬುನಾದಿ ಸಾಮರ್ಥ್ಯಗಳ ಮೇಲೆ 20 ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಈ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಜೊತೆಗಿರ್ತಕ್ಕಂಥ ಕೀ ಉತ್ತರಗಳು. ಮೊದಲ ಪ್ರಶ್ನೆ, ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಸಂಯುಕ್ತ ವಸ್ತುಗಳನ್ನ ಪಟ್ಟಿ ಮಾಡ್ರಿ ಅಂತ ಕೇಳಿದ್ರು. ಸೊ ಸಂಯುಕ್ತ ವಸ್ತುಗಳು ಅಂದ್ರೆ ಗೊತ್ತಿದೆ, ನೀರು, ಸೋಡಾ, ಉಪ್ಪು, ಸಕ್ಕರೆ ಇತ್ಯಾದಿ. ಪ್ರಶ್ನೆ 2, ಈ ಕೆಳಗಿನ ಧಾತುಗಳ ಸಂಕೇತಗಳನ್ನ ಬರೀರಿ ಅಂತ ಕೇಳಿದ್ರು. ಆಕ್ಸಿಜನ್ ಮತ್ತು ತಾಮ್ರ ಅಂತ ಇದೆ. ಸೊ ಗೊತ್ತಿದೆ, ಆಕ್ಸಿಜನ್ ಅನ್ನ O ಅಂತ ಕರೀತಾರೆ, ತಾಮ್ರವನ್ನ Cu ಅಂತ ಸಂಕೇತವನ್ನ ಬರೀತಾರೆ. ಪ್ರಶ್ನೆ 3, ಲೋಹಗಳ 2 ಗುಣಲಕ್ಷಣಗಳನ್ನ ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ಲೋಹಗಳ 2 ಗುಣಲಕ್ಷಣಗಳೇನಪ್ಪ ಅಂದ್ರೆ, ಸೊ ಮೊದಲನೇದು ಲೋಹಗಳು ಹೊಳಿತಾವೆ, 2ನೇದು ಲೋಹಗಳು ಉತ್ತಮ ವಿದ್ಯುತ್ನ ವಾಹಕಗಳಾಗಿದ್ದಾವೆ, 3ನೇದು ಲೋಹಗಳು ಉಷ್ಣದ ವಾಹಕಗಳಾಗಿದ್ದಾವೆ. ನೆಕ್ಸ್ಟ್ ಲೋಹಗಳು ತನ್ಯತೆ ಮತ್ತು ಕುಟ್ಯತೆಯ ಗುಣವನ್ನು ಹೊಂದಿದ್ದಾವೆ, ಲೋಹಗಳು ಶಾಬ್ದನ ಗುಣವನ್ನು ಹೊಂದಿದ್ದಾವೆ ಅನ್ನೋದನ್ನ ಸಹಿತನು ಕೂಡ ಬರೀಬಹುದು. ಮುಂದಿನ ಪ್ರಶ್ನೆ, ಆಹಾರ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂನ ತೆಳು ಹಾಳೆಯನ್ನು ಬಳಸ್ತಾರೆ, ಇದಕ್ಕೆ ಕಾರಣವಾದ ಲೋಹದ ಗುಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಹಾರದ ಪೊಟ್ಟಣಗಳನ್ನ ಬಳಸಲಿಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ತೆಳು ಹಾಳೆಗಳನ್ನ ಬಳಸ್ತಾರೆ. ಇದು ಕುಟ್ಯತೆ ಅಥವಾ ಪತ್ರಶೀಲತೆಯ ಗುಣ ಅಂತ ಕರಿತೀವಿ. ಅಂದ್ರೆ ಲೋಹಗಳ ಮೇಲೆ ಒತ್ತಡವನ್ನು ಹಾಕ್ತಾರೆ, ಅವುಗಳನ್ನ ತೆಳು ಹಾಳೆಗಳನ್ನಾಗಿ ಮಾಡೋದಕ್ಕೆ ಏನಂತ ಕರೀತಾರೆ, ಕುಟ್ಯತೆಯ ಗುಣ ಅಥವಾ ಪತ್ರಶೀಲತೆಯ ಗುಣ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ 5, ಈ ಕೆಳಗಿನವುಗಳಲ್ಲಿನ ಧನ ಆವೇಶ ಹೊಂದಿರುವ ಪರಮಾಣುವಿನ ಘಟಕಗಳನ್ನು ಗುರುತಿಸ್ರಿ ಅಂತ ಕೇಳಿದ್ರು. ಸೊ 4 ಪರಮಾಣು ಘಟಕಗಳನ್ನು ಕೊಟ್ಟಿದ್ದಾರೆ. ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಇಲೆಕ್ಟ್ರಾನ್ ಇದೆ, ನ್ಯೂಕ್ಲಿಯಸ್ ಇದೆ. ಇದರಲ್ಲಿ ಧನ ಯಾವುದಪ್ಪ ಅಂತಂದ್ರೆ ಪ್ರೋಟಾನ್ ಅಂತಕ್ಕಂಥದ್ದು, ಧನ ಅಂತಕ್ಕಂಥದ್ದು ಬರಿಬೇಕು. ಮುಂದಿನ ಪ್ರಶ್ನೆ, ಪರಮಾಣು ಎಂದರೇನು? ಆನ್ಸರ್, ಪರಮಾಣು ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಧಾತುವಿನ ಅತ್ಯಂತ ಸೂಕ್ಷ್ಮ ಕಣಕ್ಕೆ ನಾವು ಪರಮಾಣು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 7, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಅನುಸೂತ್ರಗಳನ್ನ ಬರೀರಿ ಅಂತ ಕೇಳಿದ್ರು. ವೆರಿ ಈಸಿ ಅದ ಮಕ್ಕಳೇ. ಸೊ ನೀರನ್ನ H2O ಅಂತ ಕರೀತಾರೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ CO2 ಅಂತ, ಅವುಗಳವನ್ನ ರಚನಾ ಸೂತ್ರವನ್ನ ಬರೀಬಹುದು, ಅನುಸೂತ್ರ. ಇನ್ನ 8ನೇ ಪ್ರಶ್ನೆ, ಕಳೆ ಎಂದರೇನು ಅಂತ ಕೇಳಿದ್ದಾರೆ. ವೆರಿ ಈಸಿ. ಸೊ ಜಮೀನಿನಲ್ಲಿ ಬೆಳೆಗಳ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಅಥವಾ ಅನಗತ್ಯ ಬೆಳೆಗಳಿಗೆ ನಾವೇನಂತೀವಿ, ಕಳೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಬೀಜಗಳನ್ನು ಬಿತ್ತಲು ಬಳಸೋ ಸಾಧನಗಳನ್ನ ತಿಳಿಸ್ರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಬೀಜವನ್ನ ಬಿತ್ತಲಿಕ್ಕೆ ನಾವೇನ್ ಬಳಸ್ತೀವಿ, ಕೂರಿಗೆ ಸಾಧನವನ್ನ ಬಳಸ್ತೀವಿ. ಕೂರಿಗೆ ಈಸ್ ದ ರೈಟ್ ಆನ್ಸರ್. ಜೀವಕೋಶ ಎಂದರೇನು 10ನೇ ಪ್ರಶ್ನೆ. ಸೊ ದ ಆನ್ಸರ್ ಈಸ್, ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವೇನಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 11, ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತ ಕೇಳಿದ್ದಾರೆ. ಪ್ರೋಟೀನ್ ಅನ್ನ ಕಾರ್ಖಾನೆ ಯಾವುದು ಅಂತ ಜೀವಕೋಶದ ಕನ್ನದಂಗ ಇಟ್ ಮೀನ್ಸ್ ರೈಬೋಸೋಮ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 12, ಅತ್ಯಂತ ಉದ್ದನೆಯ ಜೀವಕೋಶವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಏನಿತ್ತು, ಅತ್ಯಂತ ಉದ್ದನೆಯ ಜೀವಕೋಶ ಇಟ್ ಮೀನ್ಸ್ ಅದು ನರಕೋಶ, ನ್ಯೂರಾನ್ ಅಂತಾನೂ ಕೂಡ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಕೋಶಭಿತ್ತಿ ಎಂದರೇನು? ಸೊ ಗೊತ್ತಿರಲಿ,
ಇದು ಸಸ್ಯಜೀವ ಕೋಶದಲ್ಲಿ ಕೋಶ ಪೊರೆಯ ಮೇಲೆ ಕಂಡುಬರುವ ಇನ್ನೊಂದು ಪೊರೆಯನ್ನ ಏನಂತ ಕರೀತಾರೆ? ಕೋಶ ಭಿತ್ತಿ ಅಂತ ಕರೀತಾರೆ. ಪ್ರಶ್ನೆ 14, ಬಲದ ಪರಿಣಾಮಗಳನ್ನ ಪಟ್ಟಿ ಮಾಡ್ರಿ ಅಂತ ಕೇಳಿತು. ಏನಪ್ಪ ಬಲದ ಪರಿಣಾಮಗಳು? ಇದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಬಲ, ಅದರ ಚಲನೆಯ ಸ್ಥಿತಿ ಮತ್ತು ಅದರ ಆಕಾರದ ಬದಲಾವಣೆಗೆ ಕಾರಣವಾಗ್ತದೆ ಅಂತಕ್ಕಂಥ ಉತ್ತರವನ್ನು ನೀವು ಕೊಡಬೇಕು. 15ನೇ ಪ್ರಶ್ನೆ, ಗುರುತ್ವಾಕರ್ಷಣ ಬಲ ಎಂದರೇನು? ಸೊ ಯಾವುದಕ್ಕೆ ಗುರುತ್ವಾಕರ್ಷಣ ಬಲ ಅಂತೀವಂದ್ರೆ, ಭೂಮಿಯು ವಸ್ತುಗಳನ್ನ ತನ್ನೆಡೆಗೆ ಸೆಳೆಯುವ ಬಲವನ್ನ ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಅಂದ್ರೆ ನಾವು ನೆಲದಿಂದ ಮೇಲೆ ಭೂಮಿಯಿಂದ ಆಚೆಗೆ ವಸ್ತುಗಳನ್ನ ಎಸೆದಾಗ ಸೊ ವಸ್ತು ಮತ್ತೆ ಪುನಃ ಭೂಮಿಗೇನೆ ಬರ್ತದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ಭೂಮಿ ವಸ್ತುಗಳನ್ನ ತನ್ನೆಡೆಗೆ ಸೆಳೆದುಕೊಳ್ತಕ್ಕಂಥ ಒಂದು ಆಕರ್ಷಣೀಯ ಗುಣವೇ ಗುರುತ್ವಾಕರ್ಷಣ ಬಲ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಶಕ್ತಿ ಎಂದರೆ ಏನು? ಎಸ್, ವೆರಿ ಈಸಿ. ಕೆಲಸ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನೇ ನಾವು ಶಕ್ತಿ, ಎನರ್ಜಿ ಅಂತ ಹೇಳ್ತೀವಿ. ಪ್ರಶ್ನೆ 17, ಕೆಲಸದ ಅಂತಾರಾಷ್ಟ್ರೀಯ ಏಕಮಾನವನ್ನ ಹೆಸರಿಸಿರಿ ಅಂತ ಕೇಳಿದ್ದಾರೆ. ಯಾವುದಪ್ಪ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಜೌಲ್ ಅಂತಾರೆ. ಅದನ್ನ ಜೆ ಅಂತಾನೂ ಕೂಡ ಗುರುತಿಸ್ತಾರೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಸೈಕಲ್ ಸವಾರಿಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಆಗುತ್ತಿರುವ ಶಕ್ತಿಯ ರೂಪಾಂತರವನ್ನ ತಿಳಿಸ್ರಿ ಅಂತ ಕೇಳಿದ್ರು. ಏನ್ ಮಾಡ್ತಾ ಇದ್ದಾನೆ? ಸೈಕಲ್ ಸವಾರಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಏನ್ ಶಕ್ತಿಯ ರೂಪಾಂತರ ಆಯ್ತು? ಎಸ್, ಅಲ್ಲಿ ಸ್ನಾಯು ಶಕ್ತಿ ಇತ್ತು. ಆ ಸ್ನಾಯು ಶಕ್ತಿ ಆದ ನಂತರ ಅದು ಸೈಕಲ್ಗೆ ವರ್ಗಾವಣೆಯಾಗಿ ಏನಾಗ್ತದಪ್ಪ ಅಂದ್ರ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಯಿತು ಅಂತ ಬರಿಬೇಕಿತ್ತು. ನೆಕ್ಸ್ಟ್ ಈಸ್, ಮಾನವನಲ್ಲಿ ಶಬ್ದ ಹೇಗೆ ಉತ್ಪತ್ತಿ ಆಗ್ತದೆ? ಸೊ ವೆರಿ ಈಸಿ ಇದೆ. ಮಾನವನಲ್ಲಿ ಧ್ವನಿ ತಂತುಗಳ ಕಂಪನಗಳಿಂದ ಏನಾಗ್ತದಪ್ಪ ಅಂದ್ರೆ ಶಬ್ದ ಉಂಟಾಗ್ತದೆ ಅನ್ನೋದನ್ನ ಬರಿಬಹುದಿತ್ತು. ಮುಂದಿನ ಪ್ರಶ್ನೆ, ಲಾಸ್ಟ್, ಶಬ್ದ ಮಾಲಿನ್ಯದ ಪರಿಣಾಮಗಳನ್ನ ತಿಳಿಸ್ರಿ. ಸೊ ಶಬ್ದ ಮಾಲಿನ್ಯದಿಂದ ಬಹಳ ಪರಿಣಾಮಗಳಾಗ್ತವೆ. ನಿದ್ರಾಹೀನತೆ ಬರ್ತದ, ಅತಿಯಾದ ರಕ್ತದೊತ್ತಡ ಬರ್ತದೆ, ಆತಂಕ ಬರ್ತದೆ, ಓಕೆನಾ. ಆಮೇಲೆ ಮಾನಸಿಕ ಅಸ್ವಸ್ಥತೆನೂ ಕೂಡ ಆಗ್ತಾವ. ಎಷ್ಟೋ ಸರಿ ನಾವೇನಾಗ್ಬೋದು, ಶಾಶ್ವತ ಕಿವುಡುತನವನ್ನು ಕೂಡ ಆಗ್ಬೋದು. ಕಿವಿಯ ಪೊರೆನೂ ಕೂಡ ಏನಾಗ್ಬೋದಪ್ಪ ಅಂದ್ರೆ ಹರಿಬಹುದು ಅಂತ ನಾವು ಹೇಳ್ಬೋದು. ಇಷ್ಟು 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಕೋರ್ ವಿಷಯ ವಿಜ್ಞಾನದ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀನಿ. ಸೊ ದಯಮಾಡಿ ಅದನ್ನ ನೋಡಿ. ಕನ್ನಡ, ಹಿಂದಿ ಹಾಕಿದ್ದೀನಿ. ಸೊ ಅವುಗಳ ಲಿಂಕ್ ಅನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಇದಾವೆ, ಟೆಲಿಗ್ರಾಮ್ ಗ್ರೂಪ್ ಇದಾವೆ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.